ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅವತ್ತು ಬ್ರದರ್ಸು, ಇವತ್ತು ಮೈನರ್ಸು. ಈ ಡಿ ಕೆ ಶಿವಕುಮಾರ್ ಎನ್ನುವಂಥ ಆಸಾಮಿ ಮೊನ್ನೆ ಕುಂಭಮೇಳಕ್ಕೆ ಹೋಗಿ ಬಂದ ಮೇಲೆ ಅಲ್ಲಿ ಗಂಗಾ ನದಿಯಲ್ಲಿ ಮಿಂದು ಬಂದ ಮೇಲೆ ತ್ರಿವೇಣಿ ಸಂಗಮದಲ್ಲಿ ಈತನ ಚಿತ್ತ ವೈಕಲ್ಯ ಸರಿ ಹೋಗಿದೆ ಅಂತ ಪರಿಭಾವಿಸಿದ್ದೆ ನಾನು. ಆದರೆ ನಿನ್ನೆ ಈತ ಕೊಟ್ಟಿರುವ ಹೇಳಿಕೆ ನೋಡಿದ ಮೇಲೆ ನಾಯಿಯ ಬಾಲ ಡೊಂಕು ಅಂತ ಮತ್ತೊಂದು ಸಲ ಸಾಬೀತಾಗಿದೆ. ಕರ್ನಾಟಕದ ತಾಲಿಬಾನ್ ಸರ್ಕಾರದಲ್ಲಿ ಪೊಲೀಸರಿಗೆ ರಕ್ಷಣೆ ಇಲ್ಲ, ಇನ್ನು ನಿಮ್ಮಂಥ ಹುಲುಮಾನವ್ರಿಗೆ ಯಾವ ರೀತಿಯ ರಕ್ಷಣೆಯನ್ನು ಇವರು ಕೊಡ್ತಾರೆ? ಇವರ ಸಚಿವನೊಬ್ಬ ಹೇಳ್ತಾನೆ, ಆರೋಪಿಯನ್ನು ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಯಾಕೆ ಹಾಕಿದ್ರಿ? ಅಲ್ಲಿ ಮುಸಲ್ಮಾನರ ಬಾಹುಳ್ಯ ಇದೆ, ಬೇರೆ ಸ್ಟೇಷನ್ ಹಾಕಬೇಕು ಅಂತ ನಿಮ್ಗೆ ಗೊತ್ತಾಗಲಿಲ್ವಾ? ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಪೊಲೀಸರಿಗೆ ಕೇಳ್ತಾನೆ. ರಾಜಣ್ಣ ಅಂತ ಆತನ ಹೆಸರು, ಸಹಕಾರ ಸಚಿವ. ಈತ ಸಚಿವ ಹೇಗಾದ ಅಂತ ನನಗೆ ಇನ್ನೂ ತನಕ ದೊಡ್ಡ ಜಿಜ್ಞಾಸೆ. ಪೊಲೀಸ್ ಲಿಮಿಟ್ ಅಂತ ಒಂದು ಇರ್ತದೆ ಅಂತ ಗೊತ್ತಿರಲಾರ್ದಂಥ, ಕನಿಷ್ಠ ಕಾಮನ್ ಸೆನ್ಸ್ ಇರಲಾರ್ದಂಥವರೆಲ್ಲ ಇಲ್ಲಿ ಸಚಿವರಾಗ್ತಾರೆ. ಅಲ್ಲಾಹನ ಕೃಪೆಯಿಂದ ನಾವು ಗೆದ್ದಿದ್ದೀವಿ ಅನ್ನೋರು ಈ ಕರ್ನಾಟಕದಲ್ಲಿ ಗೃಹ ಮಂತ್ರಿ ಆಗ್ತಾರೆ. ಯಾರು ಪೊಲೀಸ್ ಸ್ಟೇಷನ್ಗೆ ಕಲ್ಲು ತೂರ್ತಾರೋ ಅವರೆಲ್ಲ ಇವರಿಗೆ ಮೈನರ್ಸ್ ಆಗ್ತಾರೆ. ಡಿ ಕೆ ಶಿವಕುಮಾರ್ ತುಷ್ಟೀಕರಣವನ್ನು ಯಾವ ಮಟ್ಟಿಗೆ ಮಾಡ್ತಾ ಇದ್ದಾರೆ ಅಂತಂದರೆ, ಅವರು ಕಲ್ಲು ತೂರಿದರೂ ಸರಿ, ಏನು ತೂರಿದರೂ ಸರಿ, ಅವರು ಮೈನರ್ ಆಗಿರೋದ್ರಿಂದ ಅವ್ರಿಗೆಲ್ಲರಿಗೂ ರಕ್ಷಣೆಯನ್ನು ಕೊಡಬೇಕು ಅನ್ನುವ ಧಾಟಿಯಲ್ಲಿ ಈತನ ಮಾತಿದೆ. ಅಲ್ಲಿಯ ಹಿರಿಯರೆಲ್ಲ ಬಂದು ಅಲ್ಲಿಯ ಮೈನರ್ಸ್ ಹೇಳಿದ್ರಂತೆ, ಬೇಡ ಕಲ್ಲು ತೂರಬೇಡ್ರಿ, ಗಲಾಟೆ ಮಾಡಬೇಡ್ರಿ, ಬಿಟ್ಟುಬಿಡ್ರಿ ಅಂತ. ಆದರೆ ಮೈನರ್ಸ್ ಕೇಳಲಿಲ್ವಂತೆ. ಹಿರಿಯರ ಮಾತನ್ನು ಮೀರಿ ಅವರು ಕಲ್ಲು ತೂರಿದ್ರಂತೆ. ಅಷ್ಟಕ್ಕೂ ಮೈಸೂರಿನಲ್ಲಿ ಆ ರೀತಿ ಕಲ್ಲು ತೂರಿದ್ದು ಯಾಕೆ? ಪೊಲೀಸ್ ಠಾಣೆಯ ಮೇಲೆ, ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಒಂದು ಸಣ್ಣ ಒಂದೇ ಒಂದು ನಿಮಿಷದಲ್ಲಿ ಘಟನೆಯನ್ನು ಹೇಳಿಬಿಡ್ತೀನಿ. ಹೇಳಿದ ಮೇಲೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಯ್ತು. ಯಾರಿಗೆ ಈ ಪ್ರಕರಣ ಗೊತ್ತಿಲ್ವೋ ಅವ್ರಿಗೋಸ್ಕರ. ಒಬ್ಬ ಯುವಕ ಒಂದು ಸ್ಟೇಟಸ್ ಹಾಕ್ತಾನಂತಾನೆ ವಾಟ್ಸಪ್ನಲ್ಲಿ. ಅದರಲ್ಲಿ ಅಖಿಲೇಶ್ ಯಾದವ್, ಕೇಜ್ರಿವಾಲು, ರಾಹುಲ್ ಗಾಂಧಿ ತಲೆ ಮೇಲೆ ಜಾಳಿಗೆ ಟೋಪಿ ಹಾಕ್ಕೊಂಡಿರ್ತಾರೆ, ಕೆಳಗಡೆ ಉರ್ದುನಲ್ಲಿ ಏನೋ ಬರೆದಿರ್ತಾರೆ. ಇಂಥದ್ದೊಂದು ಪೋಸ್ಟನ್ನು ಆತ ಹಾಕಿರ್ತಾನೆ. ಮೊದಲನೇದಾಗಿ ರಾಹುಲ್ ಗಾಂಧಿ, ಕೇಜ್ರಿವಾಲು, ಅಖಿಲೇಶ್ ಯಾದವ್ ತಲೆ ಮೇಲೆ ಜಾಳಿಗೆ ಟೋಪಿ ಹಾಕಿದರೆ ಅದು ಧರ್ಮನಿಂದನೆ ಹೇಗಾಗತ್ತೆ, ಕೋಮುದ್ವೇಷ ಹೇಗಾಗತ್ತೆ ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸಬೇಕು. ಎರಡನೇದಾಗಿ ಈ ರೀತಿಯಾದಂಥ ಅದು ಪ್ರಮಾದ ಅಂತಲೇ ಪರಿಗಣಿಸಿದಾಗ ಈ ರೀತಿ ಯಾರು ಪೋಸ್ಟನ್ನು ಹಾಕಿದಾರೋ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೊಡಬೇಕು. ನಿಮಗೆ ಅದರ ಬಗ್ಗೆ ಅಸಮಾಧಾನ ಇದ್ದಲ್ಲಿ, ನಿಮ್ಮ ಧರ್ಮನಿಂದನೆ ಆಗಿದೆ ಅಂತ ನಿಮಗೆ ಅನಿಸಿದರೆ ನೀವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಆ ಯುವಕನ ಮೇಲೆ ಕಂಪ್ಲೇಂಟ್ ಕೊಡಬೇಕು. ಅದು ಯಾವುದನ್ನೂ ಮಾಡಲಾರದೆ ಇದ್ದಕ್ಕಿದ್ದ ಹಾಗೆ ಆ ಹುಡುಗನನ್ನು ಬಂಧಿಸಿದ ಮೇಲೆಯೂ ಕೂಡ ಹೋಗಿ ಪೊಲೀಸ್ ಠಾಣೆಯ ಮೇಲೆ ಟನ್ಗಟ್ಟಲೆ ಕಲ್ಲುಗಳನ್ನು ತೆಗೆದುಕೊಂಡು ಹೋಗಿ ಕಲ್ಲು ತೂರಾಟ ಮಾಡ್ತೀರಿ. 14 ಜನ ಪೊಲೀಸರು ಗಾಯಾಳುಗಳಾಗ್ತಾರೆ. ಕಂಡ ಕಡೆ ಉದ್ರಿಕ್ತತೆ ಉಂಟು ಮಾಡ್ತೀರಿ. ಕೇಳಿದರೆ ನಾವು ಇವರೆಲ್ಲ ಮೈನರ್ಸ್ ಇದ್ದರು, ಹಿರಿಯರೆಲ್ಲ ಬುದ್ಧಿ ಹೇಳಲಿಕ್ಕೆ ಹೋದರು, ಯಾರ ಮಾತನ್ನು ಕೇಳಲಿಲ್ಲ, ಆದ್ದರಿಂದ ಈ ರೀತಿ ಆಗಿದೆ. ಸಮಜಾಯಿಷಿ ಅದು. ಈ ರಾಜ್ಯದ ಉಪಮುಖ್ಯಮಂತ್ರಿಯ ಸಮಜಾಯಿಷಿ. ಹಿಂದೆ ಕುಕ್ಕರ್ ಬಾಂಬ್ ಹಿಡ್ಕೊಂಡು ಹೋದಾಗ ಅವರು ನಮ್ಮ ಬ್ರದರ್ಸ್ ಅವ್ರ ಬಗ್ಗೆ ಮಾತಾಡಬೇಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು. ಈಗ ಅವರೆಲ್ಲ ಮೈನರ್ಸು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರ ಅರ್ಥ ಏನು? ಮೈನರ್ ಆದರೆ ಆತ ಸುಲಿಗೆ ಮಾಡಬಹುದು, ಮೈನರ್ ಆದರೆ ಆತ ಕೊಲೆ ಮಾಡಬಹುದು, ಮೈನರ್ ಆದರೆ ಆತ ಅತ್ಯಾಚಾರ ಮಾಡಬಹುದು. ಆತನಿಗೆ ಉಳಿದವ್ರ ಬುದ್ಧಿ ಹೇಳ್ತಾರೆ, ಅವ್ರ ಬುದ್ಧಿಯನ್ನು ಆತ ಕೇಳಲಿಲ್ಲ, ಆದ್ದರಿಂದ ಈ ರೀತಿ ಮಾಡಿದ್ದಾನೆ, ಬಿಟ್ಬಿಡಿ. ಅದಾದಮೇಲೆ ಅದಕ್ಕೆ ಒಗ್ಗರಣೆ ಬೇರೆ ಹಾಕ್ತಾರೆ. ಯಾರ್ಯಾರು ತಪ್ಪು ಮಾಡಿದ್ರು ಅವ್ರು ಯಾರನ್ನೂ ನಾವು ಬಿಡೋದಿಲ್ಲ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ತೇವೆ. ಅಲ್ಲ ಸ್ವಾಮಿ, ಈಗ 1 ನಿಮಿಷದ ಹಿಂದೆ ಹೇಳಿರಿ ಅವರೆಲ್ಲ ಮೈನರ್ಸು ಅಂತ. ಈಗ ನೋಡಿದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟಕ್ಕೂ ಅಷ್ಟು ಸಾವಿರಾರು ಜನ ಬಂದು ಗಲಾಟೆ ಮಾಡಿದ ಮೇಲೆ ಕೇಸ್ ಹಾಕಿದ್ದು ಎಷ್ಟು ಮಂದಿ ಮೇಲೆ ಅಂತ ನೀವು ಕೇಳಬೇಕು. ಅದು ಎಷ್ಟು ದಿವಸದ ಮೇಲೆ? ಒಂದು ದಿನದ ನಂತರ 8 ಜನರ ಮೇಲೆ ಮೊಕದ್ದಮೆ ದಾಖಲು ಮಾಡಲಾಗಿದೆ, 20 ಜನರನ್ನು ಗುರುತಿಸಲಾಗಿದೆ, 60 ಜನರನ್ನು ಹುಡುಕಾಟ ಮಾಡಲಾಗ್ತಾ ಇದೆ. ನೋಡಿ ಹೆಂಗಿದೆ ವ್ಯವಸ್ಥೆ. ಅವರೆಲ್ಲ ಮೊಬೈಲ್ ಬಿಸಾಕಿದ್ರು, ಊರು ಬಿಟ್ಟು ಓಡ್ ಹೋದರು. 15 ದಿವಸ 20 ದಿವಸ ಬಿಟ್ಟು ಬರ್ತಾರೆ. ಅವ್ರಿಗೆಲ್ಲರಿಗೂ ಒಂದೇ ಹೆಸರು ಇರ್ತದೆ, ಅಬ್ದುಲ್ ರೆಹಮಾನ್, ಅಬ್ದುಲ್ ಗನೀಫ್, ಅಬ್ದುಲ್ ಶರೀಫ್, ಎಲ್ಲರೂ ಅಬ್ದುಲ್ಲನೇ. ಇನ್ನೊಬ್ಬ ಮೊಹಮ್ಮದ್ ಕಸಾಬ್, ಮೊಹಮ್ಮದ್ ಇಸ್ಮಾಯಿಲ್, ಮೊಹಮ್ಮದ್ ಶರೀಫ್, ಎಲ್ಲರೂ ಮೊಹಮ್ಮದೇ.
ನೀವು ಯಾರ ಅಂತ ಹುಡುಕ್ತೀರಾ ನೀವು ಮೊದಲು ಅದನ್ನು ಹೇಳಿ. ಆಮೇಲೆ ಎರಡನೇದಾಗಿ ಪೊಲೀಸರ ಮೇಲೆ ದಾಳಿಯಾಗಿದೆ. ಇದರ ಬಗ್ಗೆ ಕಠೋರವಾಗಿರಬೇಕಾಗಿದ್ದು ಯಾರು? ಸರ್ಕಾರ. ಯಾರು ಈ ರಾಜ್ಯದ ಸುವ್ಯವಸ್ಥೆಯನ್ನು ಕಾನೂನನ್ನು ಸರಿಯಾಗಿ ಇಡ್ಲಿಕ್ಕೆ ನೋಡ್ಕೋಬೇಕು ಅಂತ ಪೊಲೀಸರ ಮೇಲೆ ಮತ್ತು ಪೊಲೀಸ್ ಠಾಣೆಯ ಮೇಲೆ ದಾಳಿಯಾಗತ್ತೆ. ದಾಳಿ ಆದ ಮೇಲೆ ಯಾರ ಪರವಾಗಿ ನಿಲ್ಲಬೇಕು ಸರ್ಕಾರ? ಪೊಲೀಸರ ಪರವಾಗಿ ನಿಲ್ಲಬೇಕು. ಯಾವ ಪೊಲೀಸರ ನೈತಿಕತೆಯ ಮೇಲೆ, ಯಾರ ಪೊಲೀಸರ ದಕ್ಷತೆಯ ಮೇಲೆ ಪ್ರಹಾರ ನಡೆದಿದೆಯೋ ಅಂಥವ್ರನ್ನು ನಾವು ಬಿಡೋದಿಲ್ಲ. ಯಾರ್ಯಾರಿದ್ರು ಒದ್ದು ಒಳಗಡೆ ಹಾಕಿ ಅಂತ ಹೇಳಬೇಕು. ಅದನ್ನು ಬಿಟ್ಟು ಆ ಸ್ಟೇಷನ್ನಲ್ಲಿ ಯಾಕೆ ಕೂಡ ಹಾಕಿದ್ರಿ, ಅದು ಅತ್ಯಂತ ಸೂಕ್ಷ್ಮತಮವಾದಂಥ ಸ್ಟೇಷನ್ನು, ಬೇರೆ ಸ್ಟೇಷನ್ ಸಿಗಲಿಲ್ವಾ? ಈ ರೀತಿಯಾಗಿ ಪೊಲೀಸರ ಮೇಲೆ ಈ ರಾಜಣ್ಣ ಅನ್ನುವಂಥ ಅವಿವೇಕಿ ದಾಳಿ ಮಾಡ್ತಾನೆ ಪೊಲೀಸರ ಮೇಲೆ. ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ ಇದ್ದಾರೆ ರೀ ಮೈಸೂರಲ್ಲಿ. ಮುತ್ತುರಾಜ್ ಅಂತ ಆಫೀಸರ್ ವರಿಷ್ಠಾಧಿಕಾರಿ ಇದ್ದಾರೆ, ಶಾಂತಮಲ್ಲಪ್ಪನಂಥ ACP ಇದ್ದಾರೆ. ಅವರೆಲ್ಲರೂ ದಕ್ಷತೆಯಿಂದ ಕೆಲಸ ಮಾಡಿ ಮೈಸೂರಿನ ಜನಮನ್ನಣೆ ಗಳಿಸಿದಂಥ ಆಫೀಸರ್ಗಳು. ಅವರು ಯಾವತ್ತು ಅವರ ಸಮಸ್ಯೆ ಏನು ಹೇಳ, ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಈ ರಾಜಕಾರಣಿಗಳು ಬಿಡೋದಿಲ್ಲ. ಅದರಲ್ಲಿಯೂ ಇದು ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ. DK ಶಿವಕುಮಾರ್ ವಾರಕ್ಕೆ 2 ಸಲ ಇಲ್ಲಿ ಇರ್ತಾರೆ. ಎಲ್ಲ ಅವರ ಚೇಲಾಗಳೆಲ್ಲ ಇಲ್ಲೇ ಮೈಸೂರಲ್ಲೇ ಇದ್ದಾರೆ. ಹೀಗಾಗಿ ಇವರ ಮೂಗು ತೂರಿಸುವಿಕೆಗೆ ಜಾಸ್ತಿ. ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಲಿಕ್ಕೆ ಆಸ್ಪದ ಕೊಟ್ಟರೆ ಇಂಥವ್ರು ಬಾಲ ಬಿಚ್ಚಲಾರ್ದಾಗಿ ನೋಡ್ಕೊಳ್ಳಿಕ್ಕೆ ಎಲ್ಲ ಆಫೀಸರ್ ತುಂಬ ಚೆನ್ನಾಗಿ ಗೊತ್ತಿದೆ. ಪೊಲೀಸ್ ಇಲಾಖೆ ಅತಿ ದೊಡ್ಡ ಸಮಸ್ಯೆ ಏನಂದರೆ, ಮೊದಲೇ ಅದು ಪ್ರೋಟೋಕಾಲ್, ಶಿಷ್ಟಾಚಾರ, ಹೈರಾರ್ಕಿ. ಮೇಲಿನಿಂದ ಕೆಳಗಿನವ್ರಿಗೆ ಉಗಿತಾರೆ, ಕೆಳಗಿನಿಂದ ಅವ್ರು ಕೆಳಗಿನವ್ರು ಉಗಿತಾರೆ, ಅವ್ರು ಕೆಳಗಿಂದ ಅವ್ರಿಗೆ ಕೆಳಗಿನವ್ರು ಉಗಿತಾರೆ. ಕೊನೆಗೆ ಯಾರೋ 3-4 ಜನ ಸಸ್ಪೆಂಡ್ ಆಗ್ತಾರೆ. ಅವ್ರಿಗೂ ಈ ಕೇಸ್ಗೂ ಸಂಬಂಧವೇ ಇರೋದಿಲ್ಲ. ಎರಡನೇದಾಗಿ ರಾಜಕಾರಣಿಗಳು ಬೆಳಗ್ಗೆ ಎದ್ದರೆ ಇವ್ರಿಗೆ ಫೋನ್ ಮಾಡಿ ತಮಗೆ ಹೇಗಬೇಕೋ ಹಾಗೆ ಕೇಸ್ಗಳನ್ನು ಮಾಡಿಸ್ಕೋತಾರೆ. ಬೇಸತ್ತು ಕೆಲಸ ಮಾಡಿರಬಾರ್ದು, ಬಿಟ್ಟು ಓಡಿ ಹೋಗ್ಬೇಕು. ಆ ರೀತಿಯಾಗಿ ರಾಜಕಾರಣಿಗಳು ಪೊಲೀಸರಿಗೆ ಚಿತ್ರಹಿಂಸೆ ಕೊಡ್ತಾರೆ. ಈಗ ಚಿತ್ರಹಿಂಸೆ ಅನುಭವಿಸಿದಂಥ ಪೊಲೀಸರು ಜನಸಾಮಾನ್ಯರ ಜೊತೆ ಅಸಹಿಷ್ಣುತೆಯಿಂದ ನಡ್ಕೋತಾರೆ. ಇದು ಯಾರಿಗೂ ಅರ್ಥನೇ ಆಗೋದಿಲ್ಲ. ಪೊಲೀಸರು ಲಂಚ್ ಬಡಕರು, ಪೊಲೀಸರಿಗೆ ಕರ್ತವ್ಯ ಪ್ರಜ್ಞೆ ಇಲ್ಲ, ಪೊಲೀಸರು ಎಲ್ಲ ಕ್ರೈಮ್ ಆದಮೇಲೆ ಬರ್ತಾರೆ, ಪೊಲೀಸರು ವಿಷಯವನ್ನು ಮುಚ್ಚಿಡ್ತಾರೆ, ಪೊಲೀಸರು ಕೇಸನ್ನು ತಿರುಚ್ತಾರೆ, ಪೊಲೀಸರು ದಂಧೆ ಮಾಡ್ತಾರೆ. ಈ ರೀತಿಯಲ್ಲಾಗಿ ನಾವು ನಿರಂತರವಾಗಿ ಅವ್ರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದೀವಿ. ಆದರೆ ಬ್ಯಾಕ್ ಎಂಡಲ್ಲಿ ನೋಡಿದರೆ ಅವ್ರ ಮೇಲೆ ಈ ರೀತಿಯಾದಂಥ ದೌರ್ಜನ್ಯ ಸ್ವತಃ ರಾಜಕಾರಣಿಗಳಿಂದ ನಡೀತಾ ಇರ್ತದೆ. ಇದಕ್ಕೆ ಉದಾಹರಣೆ ಈಗ ನಡೀತಾ ಇರುವಂಥ ಉದಯಗಿರಿ ಪ್ರಕರಣ ನೋಡಿ. ಈ ದೇಶದಲ್ಲಿ ಸ್ಟಾಲಿನ್ನ ಮಗ ಇಡೀ ಹಿಂದೂ ಧರ್ಮಕ್ಕೆ ಕಾಯಿಲೆ ಹೆಸರಿಟ್ಬಿಟ್ಟ. ಮಲೇರಿಯಾ ಅಂದ, ಕೊರೋನಾ ಅಂದ, ಹೇಳಬಾರದ ಕಾಯಿಲೆಗಳನ್ನೆಲ್ಲ ಹೆಸರು ಹೇಳ್ದ. ಒಬ್ಬನೇ ಒಬ್ಬ ಹಿಂದೂ ಹೋಗಿ ಯಾರಾದರೂ ಕಲ್ಲು ತೂರಾಟ ಅವನ ಮೇಲೆ ಮನೆ ಮೇಲೆ ಮಾಡಿದ್ದು ನೋಡಿದ್ರ? ಒಬ್ಬನೇ ಒಬ್ಬ ಕಲ್ಲು ತೂರಾಟ ಮಾಡಲಿಲ್ಲ. ಬದಲಿಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಅಂತ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಏನಾಯಿತು ಅಂತ ನಿಮಗೆಲ್ಲ ಗೊತ್ತಿದೆ. ಅವ್ರದ್ದೇ ಸರ್ಕಾರ ಇರುವಂಥ ತಮಿಳುನಾಡಿನಲ್ಲಿ ಅಲ್ಲಿಯ ಪೊಲೀಸರು ಅಲ್ಲಿಯ ರಾಜಕಾರಣಿಗಳಿಗೆ ಅಧೀನರು. ಆದರೂ ಕೂಡ ಸಹನೆಯನ್ನು ಈ ದೇಶದ ಹಿಂದೂಗಳು ಕಳ್ಕೊಳ್ಳಿಲ್ಲ. ಕಲ್ಲು ತೂರಲಿಲ್ಲ. ಈತ ಹೋದಲ್ಲಿ ಘೇರಾವ್ ಹಾಕಲಿಲ್ಲ ಉದಯನಿಧಿ ಸ್ಟಾಲಿನ್ಗೆ. ಆತ ಹೊರಗಡೆ ಬರಲಾರ್ದಾಗಿ ಯಾವುದೇ ರೀತಿಯಂಥ ಮುತ್ತಿಗೆಯನ್ನು ಹಾಕಲಿಲ್ಲ, ಕಾನೂನನ್ನು ಕೈಗೆ ತಗೊಳ್ಳಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ಒಂದೇ ಒಂದು ಪೋಸ್ಟ್ನಿಂದ ಕರ್ನಾಟಕದ ಮೈಸೂರಿನಲ್ಲಿ ಕಂಪ್ಲೇಂಟ್ ಮಾಡಿದ ಮೇಲೆ, ಅರೆಸ್ಟ್ ಮಾಡಿದ ಮೇಲೆ, ಆತನನ್ನು ಹುಡುಗನನ್ನು ಒಳಗೆ ಹಾಕಿದ ಮೇಲೆ ಕೂಡ ಪೊಲೀಸ್ ಠಾಣೆಯ ಮೇಲೆ ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿ ಅಂತ ಒಬ್ಬ ಮುಫ್ತಿ ಮುಷ್ತಾಕ್ ಮಕ್ಬೂಲಿ ಅನ್ನುವಂಥ ವ್ಯಕ್ತಿ ನಮ್ಮ ಧರ್ಮಕ್ಕೋಸ್ಕರ ನಾವೆಲ್ಲ ಪ್ರಾಣತ್ಯಾಗ ಮಾಡೋಣ ಅಂತ ಪೊಲೀಸ್ ಠಾಣೆ ಎದುರು ನಿಂತು ಘೋಷಣೆಯನ್ನು ಕೂಗ್ತಾನೆ, ಭಾಷಣವನ್ನು ಮಾಡ್ತಾನೆ. ಆ ಭಾಷಣ ವೈರಲ್ ಆಗತ್ತೆ. ಈ ಮಕ್ಬೂಲಿನ ಅರೆಸ್ಟ್ ಮಾಡಿದಾರಲ್ಲೋ ಅನ್ನೋದ್ರ ಬಗ್ಗೆ ನಮ್ಗೆ ಅನುಮಾನ ಇದೆ. ಒಂದು ವೇಳೆ ಇವ್ರ ಮೇಲೆ ಕೇಸ್ ಹಾಕಿದ್ರು ಅಂತ ಹೇಳ್ಕೊಡ್ರಿ, ಜಾಸ್ತಿ ದಿವಸ ಏನು ಇರೋದಿಲ್ಲ. ಇದು ಸ್ವಲ್ಪ ದಿವಸದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಕೇಸ್ಗಳನ್ನೆಲ್ಲ ವಜಾ ಮಾಡಿಬಿಡ್ತಾರೆ. ಸಚಿವ ಸಂಪುಟದಲ್ಲಿ ಇಟ್ಟು ಅವರೆಲ್ಲ ವಜಾ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿಬಿಡ್ತಾರೆ, ಬಿ ರಿಪೋರ್ಟ್ ಹಾಕಿಬಿಡ್ತಾರೆ. ಅವರೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ, ಮುಸಲ್ಮಾನರ ಓಲೈಕೆ ಸರ್ಕಾರ ಕಾಂಗ್ರೆಸ್ನಲ್ಲಿದೆ, ಕಾಂಗ್ರೆಸ್ಸಿನ ಸರ್ಕಾರ ಕರ್ನಾಟಕದಲ್ಲಿದೆ. ಇವರೆಲ್ಲ ಕೂಡ ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ. ನಾವು ಕಲ್ಲು ಬೇಕಾದರೂ ತೂರ್ಬೋದು, ಬೇಕಾದರೂ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರ ಎದೆಯನ್ನು ಬೇಕಾದ್ರೂ ಸೀಳಬಹುದು. ನಮ್ಗೆ ಆ ರೀತಿಯಂಥ ಪವರ್ ಈಗಿದೆ. ಏಕೆಂದರೆ ನಾವು ಇವ್ರಿಗೆ ಓಟ್ ಹಾಕಿ ಗೆಲ್ಲಿಸಿದ್ದೀವಿ ಅಂತ. ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅವರು ಸಿದ್ಧರಾಗಿ ಕೂತಿದ್ದಾರೆ. ಹೀಗಾಗಿ ಬರೀ ಕಲ್ಲನ್ನು ಮಾತ್ರ ತೂರಿದ್ದಾರೆ.
14 ಜನ ಪೊಲೀಸರು ಇದರಲ್ಲಿ ಗಾಯಾಳುಗಳಾಗಿದ್ದಾರೆ ಅಂದರೆ ಯಾವ ಮಟ್ಟಿನ ರೌಡಿಸಮನ್ನು ಇವರು ಮಾಡಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಅದಾದ ಮೇಲೆ ಕ್ರಮವನ್ನಾದರೂ ಕ್ರಮ ಕೈಗೊಳ್ಳಲಿಕ್ಕೆ ಕೂಡ ಈ ರಾಜಕಾರಣಿಗಳು ಬಿಡ್ತಾ ಇಲ್ಲ. ಮೈನರ್ಗಳು ಅಂತ ಹೇಳ್ಕೊಂಡು ಓಡಾಡ್ತಾರೆ. ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ರಾಜಣ್ಣನ ಥರದವ್ರು ಹೇಳ್ತಾರೆ. ಅಲ್ಲಾಹನ ಕೃಪೆಯಿಂದ ಸರ್ಕಾರ ಬಂದಿದೆ ಅಂತ ಹೇಳುವಂಥ ಹೋಮ್ ಮಿನಿಸ್ಟ್ರಿ ಈ ರಾಜ್ಯದಲ್ಲಿದ್ದಾರೆ. ಎಂಥ ದುರಂತ ನೋಡ್ರಿ, ಎಂಥ ದುರಂತ ಸ್ಥಿತಿಯಲ್ಲಿ ಕರ್ನಾಟಕ ಇದೆ ಅಂತ. ಬೇರೆ ಯಾವ ರಾಜ್ಯದಲ್ಲೂ ಈ ಸ್ಥಿತಿ ಇದೇ ಉತ್ತರ ಪ್ರದೇಶದಲ್ಲಿ ಆಗಿದ್ರೆ ಏನಾಗ್ತಿತ್ತು ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಇದೇ ಉತ್ತರ ಪ್ರದೇಶದಲ್ಲಿ ಈ ರೀತಿ ಯಾರಾದರೂ ಇಲ್ಲಿಗಿಂತ 10 ಪಟ್ಟು ಜಾಸ್ತಿ ಮುಸಲ್ಮಾನರಿರುವಂಥ ರಾಜ್ಯ, ಅತಿ ಹೆಚ್ಚು ಜನಸಂಖ್ಯಾ ಬಾಹುಳ್ಯ ಇರುವಂಥ ರಾಜ್ಯ, ಅತಿ ಹೆಚ್ಚು ರೌಡಿಸಮ್ ಮಾಡಿ ಹೆಸರಾದಂಥ ರಾಜ್ಯ, ಬಾಲ ಬಿಚ್ಚೋದಿಲ್ಲ ಒಬ್ಬನೇ ಒಬ್ಬ ಈ ರೀತಿ ಕಲ್ಲು ತೂರಾಟ ಮಾಡ್ತೀನಿ ಅಂತ ಹೇಳಿದರೆ, ಕಲ್ಲು ತೂರಾಟ ಮಾಡೋದಲ್ಲ, ಕಲ್ಲು ತೂರಾಟ ಮಾಡ್ತೀನಿ. ಈ ಭಾಷಣ ಮಾಡಿದಾನಲ್ಲ ಇವನು ಮಕ್ಬೂಲಿ, ಈ ಮುಷ್ತಾಕ್ ಮಕ್ಬೂಲಿ ಭಾಷಣ ಮಾಡಿಬಿಟ್ಟಿದ್ದಾನೆ ಕರ್ನಾಟಕದಲ್ಲಿ. ಉತ್ತರ ಪ್ರದೇಶಕ್ಕೆ ಹೋಗಿ ಗುಸುಗುಸು ಅಂತ ಯಾವ್ದಾರ ಕಿವಿಲಿ ಈ ರೀತಿ ಹೇಳಲೆ ಅವನು ಕಾಲ ಇರೋದಿಲ್ಲ ರೀ. ಆಪರೇಷನ್ ಲಂಗಡ ಅಂತ ಒಂದು ಸ್ಕೀಮ್ ಇದೆ ಅಲ್ಲಿ ಯಾರ್ಯಾರು ಈ ರೀತಿ ಕೆಲಸ ಮಾಡ್ತಾರೋ ಅವ್ರು ಸ್ಟೇಷನ್ ಒಳಗಡೆ 2 ಕಾಲಿಂದ ಹೋಗ್ತಾ ಇರ್ತಾರೆ. ಬರುವಾಗ ಅವ್ರಿಗೆ ಒಂದೇ ಕಾಲಿರುತ್ತೆ. ಅವ್ರ ಜೀವನದಲ್ಲಿ ಇನ್ನೊಂದು ಸಲ ಎಲ್ಲಿಯೂ ಕಾನೂನನ್ನು ಕೈಗೆತ್ಕೊಳ್ಳೋದಿಲ್ಲ. ಆ ರೀತಿಯಾದಂಥ ಕಾನೂನನ್ನು ಪಾಲನೆ ಮಾಡ್ತಾರೆ. ಅಲ್ಲಿ ಧರ್ಮ ನೋಡಲ್ಲ, ಜಾತಿ ನೋಡಲ್ಲ, ಪಂಗಡ ನೋಡಲ್ಲ, ಕಾನೂನನ್ನು ಪಾಲಿಸ್ತೀರಾ ಅಂತ ಅಷ್ಟೇ ನೋಡ್ತಾರೆ ಅಲ್ಲಿ ಯೋಗಿ ಆದಿತ್ಯನಾಥ್. ಕರ್ನಾಟಕದಲ್ಲಿ ಮತ್ತೆ ಓಟ್ ಬೇಕಲ್ವಾ, ಅದಕ್ಕೆ ಮೈನರು ಅಂತಾರೆ, ಬ್ರದರು ಅಂತಾರೆ. ಪೊಲೀಸರಿಗೆ ಹೊಡೆದ್ರೆ ಇನ್ನೊಂದಿಷ್ಟು ಹೊಡೀರಿ ಅವರಿಗೆ ಅಂತಾರೆ. ಆ ಪೊಲೀಸರು ನರಸತ್ತವರಾಗಿ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾರೆ. ಇದು ಕರ್ನಾಟಕದ ದುರಂತ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.